ಜೈ ಶ್ರೀರಾಮ್. ಆಗಲೇ ಸಮಯ ಮಧ್ಯಾಹ್ನ 2 ಗಂಟೆ ಆಗಿದೆ. ನಾನು ನನ್ನ ಮಗ ನಮ್ಮ ಮನೆಯವರು 3 ಜನ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಡೋರ್ ಲಾಕ್ ಮಾಡಿಕೊಂಡು ಕೆಳಗಡೆ ಬಂದು ಗಾಡಿ ಹತ್ತಿ ಹೊರಟಿದ್ದಾಯಿತು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಇವತ್ತು ದೂರ ಎಲ್ಲೂ ಇಲ್ಲ, ನಮ್ಮ ಕೆಂಟ್ ಏರಿಯಾದೊಳಗಡೆನೆ ಒಂದು ಕ್ರಿಸ್ಮಸ್ ಮೇಳ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವು ಬಂದು ಗಾಡಿನ ಪಾರ್ಕ್ ಮಾಡಿ ಕ್ರಿಸ್ಮಸ್ ಮೇಳಕ್ಕೆ ಬಂದಿದ್ದಾಯಿತು. ಆ್ಯಕ್ಚುಲಿ ನೋಡಿ ವೆದರ್ ಎಷ್ಟು ಇದಾಗಿದೆ, ಮಧ್ಯಾಹ್ನ 2:30 ಆಗಿದೆ, ಆಗಲೂ ಇನ್ನೂ ಮಂಜು ಕೌಚ್ಕೊಂಡಿದೆ. ಬಂದ ತಕ್ಷಣವೇ ನನ್ನ ಮಗನಿಗೆ ಗೇಮ್ಸ್ ಕಾಣಿಸ್ತು ಅಂತ ಆಟಾಡಬೇಕು ಅಂತ ಹೇಳಿ ಅಳಕ್ಕೆ ಶುರು ಮಾಡ್ದ. ನಾನು ಬರೋಕ್ಕೆ ಬಿಡ್ತಾಯಿಲ್ಲ, ಕೈ ಹಿಡಿದು ಎಳ್ದಾಡ್ತಾ ಇದ್ದ. ಮಕ್ಕಳು ನೋಡಿದ್ರೆ ಬಿಡೋದಿಲ್ಲ. ನಾವು ಫಸ್ಟಿಗೆ ಒಳಗೆ ಬಂದು ಏನಿದೆ ಏನಿಲ್ಲ ಅಂತ ನೋಡ್ಕೊಂಡು ಆಮೇಲೆ ಆಟಾಡ್ಸೋಣ ಅಂತೇಳಿ ಮೊದಲಿಗೆ ಒಳಗಡೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ತಿನ್ನೋಕ್ಕೆ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಎಲ್ಲ ಇತ್ತು. ಸ್ನ್ಯಾಕ್ಸು ಚಾಟ್ಸು ಎಲ್ಲ ಅರೇಂಜ್ ಮಾಡಿದ್ರು, ಜೊತೆಗೆ ಚಿಕ್ಕ ಪುಟ್ಟ ಗೇಮ್ಸ್ಗಳು ಕೂಡ ಅರೇಂಜ್ ಮಾಡಿದ್ರು. ನಾವು ಫಸ್ಟು ಪಾನಿಪುರಿ ತಿನ್ನೋಣ ಅಂಥೇಳಿ ಬಂದು ನಾನು ನನ್ನ ಮಗ ಇಬ್ಬರು ಪಾನಿಪುರಿ ತೊಗೊಂಡು ತಿಂದಿದ್ದಾಯಿತು. ಪಾನಿಪುರಿ ತಿಂದಾದ್ಮೇಲೆ ನನ್ನ ಮಗನಿಗೆ ಮತ್ತೆ ಆಟಾಡ್ಸೋಣ ಅಂತೇಳಿ ಕರ್ಕೊಂಡು ಬಂದ್ವು. ಅವನೆಷ್ಟು ಹೇಳಿದ್ರು ಬಿಡ್ತಾ ಇರಲಿಲ್ಲ. ವಾಪಸ್ ಬಂದು ನನ್ನ ಮಗನ ಆಟಾಡ್ಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಐಸ್ ಕ್ರೀಮ್ ತೊಗೊಂಡಿದ್ವು. ವೆದರ್ ನೋಡಿದರೆ ಐಸ್ ಕ್ರೀಮ್ ಬೇಡ ಅನ್ನಿಸ್ತಿತ್ತು. ಚಳಿ ಇದ್ರೂ ಐಸ್ ಕ್ರೀಮ್ ತಿನ್ನಬೇಕು ಅಂತಲೂ ಅನ್ನಿಸ್ತಿತ್ತು. ಚಳಿನಲ್ಲಿ ಐಸ್ ಕ್ರೀಮ್ ತಿನ್ನೋದು ಒಂಥರ ಮಜಾ ಅಂತ ನನಗನ್ಸುತ್ತೆ. ಯಾರಿಗೆಲ್ಲ ಚಳಿನಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಮೇಳ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಹೋಗುವಾಗ ದಾರಿನಲ್ಲಿ ಗೋಕಾಟ್ ಕಾಣಿಸ್ತು ಅಂತೇಳಿ ಗೋಕಾಟಿಗೆ ಬಂದ್ವು. ನಾನು ನನ್ನ ಮಗ ಫಸ್ಟಿಗೆ ಆಟ ಆಡಿದ್ವು. ನಾನಂತೂ ಫಸ್ಟ್ ಟೈಮು ಗೋಕಾಟಲ್ಲಿ ಆಟಾಡಿರೋದು. ನನ್ನ ಜೊತೆಲಿ ಆಟಾಡಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟ. ನನಗಂತೂ ಬಹಳ ಖುಷಿ ಇತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಥ್ಯಾಂಕ್ ಯು ಆಲ್.